ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲ ಯು ಜಿ ಸಿ ಟಿ ಯು ಜಿ ನಿಟ್ ವಿದ್ಯಾರ್ಥಿಗಳಿಗೆ ಏನಂದರೆ ಕೆ ಎ ಕಡೆಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ಸೊ ಆ ಗುಡ್ ನ್ಯೂಸ್ ಏನಂತಂದರೆ ಎಲ್ಲ ಯು ಜಿ ಸಿ ಟಿ ಮತ್ತು ಯು ಜಿ ನಿಟ್ ವಿದ್ಯಾರ್ಥಿಗಳೇನೆಂದರೆ ಈ ಸಲ ತುಂಬ ಕನ್ಫ್ಯೂಸ್ ಆಗಿದ್ದೀರಾ. ಯಾಕಂದರೆ ಈ ಸಲ ಆಪ್ಷನ್ ಟ್ರಿ ಫುಲ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಆಲ್ರೆಡಿ. ಸೊ ಅದಕ್ಕೇನೆಂದರೆ ಈ ಸಲ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಇವಾಗ ಏನಂದರೆ ಫಸ್ಟ್ ರೌಂಡಲ್ಲಿ ಏನಂದರೆ ಚಾಯ್ಸ್ ಯಾವುದೋ ಚಾಯ್ಸ್ ಕೊಡೋಕ್ಕೋಗಿ ಬೇರೆ ಯಾವುದೋ ಚಾಯ್ಸ್ ಕೊಟ್ಟಿದ್ದಾರೆ, ಅಥವಾ ಒಬ್ಬರು ಚಾಯ್ಸೇ ಕೊಟ್ಟಿಲ್ಲ, ಕಾಲೇಜ್ ಅಲೌಟ್ ಆಗಿದ್ದರೂ ಕೂಡ ಚಾಯ್ಸೇ ಕೊಟ್ಟಿಲ್ಲ. ಸೊ ಈ ರೀತಿ ಎಲ್ಲ ಮಿಸ್ಟೇಕ್ ಮಾಡಿದ್ದೀರಾ. ಸೊ ಅಂಥವ್ರಿಗೆ ಏನಂದರೆ ಇವಾಗ ಏನಪ್ಪ ಅಂದರೆ ಕೆ ಎ ಕಡೆಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ಸೊ ಆ ಗುಡ್ ನ್ಯೂಸ್ ಏನಂದರೆ ನಾನು ಎಲ್ರಿಗೂ ತಿಳಿಸಿಕೊಡ್ತೀನಿ. ಎಲ್ಲರೂ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಯಾಕಂದರೆ ಆಪ್ಷನ್ ಟ್ರಿ ಮೊದಲೇ ತುಂಬ ಡಿಫಿಕಲ್ಟಾಗಿ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲ ಪ್ರೊಸೀಜರ್ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಇವತ್ತು ಏನು ಅಪ್ಡೇಟ್ ಬಂದಿರೋದು ಕೆ ಎ ಕಡೆಯಿಂದ ಇವಾಗಲೇ ನಾನು ಬೆಳಗ್ಗೆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಿದೆ ಏನಂದರೆ ಆಪ್ಷನ್ ಟ್ರಿ 4 ಗಂಟೆವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತ. ಸೊ ಇವಾಗ ಏನಪ್ಪ ಅಂದರೆ ಅದು ಮುಂದಕ್ಕೆ ಹಾಕಿದರೆ ನಾಳೆವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಟೈಮ್ ಟೇಬಲ್ ಎಲ್ಲಿವರೆಗೂ ಇದೆ ಮತ್ತು ಏನೇನು ಮತ್ತು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅದು ಕೂಡ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಇನ್ನೂ ಯಾವ ಡೇಟ್ವರೆಗೂ ಚಾನ್ಸಸ್ ಇದೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕೆ ಎ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿರೋದು ಇವಾಗ ನಾನು PDF ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಎಲ್ಲರೂ ಕರೆಕ್ಟಾಗಿ ನೋಡ್ಕೋರಿ. ಸೊ ಇಲ್ಲಿ ನೋಡ್ಕೋಬೋದು, ಫಸ್ಟ್ ಪೇಜಲ್ಲೇ ಇದೆ ಯು ಜಿ ಸಿ ಟಿ ಯು ಜಿ ನಿಟ್ 2025 ಎರಡನೇ ಸುತ್ತಿನ ವೇಳಾಪಟ್ಟಿ ಪರಿಷ್ಕರಿಸಲಾಗಿದೆ. ಸೊ ಅದನ್ನು ನೆಕ್ಸ್ಟ್ ಬಂದುಬಿಟ್ಟು 25/8 ಯು ಜಿ ಸಿ ಟಿ ಯು ಜಿ ನಿಟ್ 2025 ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಪಾವತಿ ಮತ್ತು ಆಯ್ಕೆಗಳನ್ನು ಬದಲಾಯಿಸಲು ಸಮಯವನ್ನು 25/8/2025 ಸಂಜೆ 4 ಗಂಟೆವರೆಗೆ ವಿಸ್ತರಿಸಲಾಗಿದೆ. ಇದು ಏನಪ್ಪ ಅಂದರೆ ಬೆಳಗ್ಗೆ ಬಂದಿರೋದು. ಇದು ನಾನು ಬೆಳಗ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆ ಏನಪ್ಪ ಅಂದರೆ 4 ಗಂಟೆವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಕೆ ಎ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಸೊ ಅದೇನೆಂದರೆ ಇವಾಗ ನೋಡ್ಕೋಬೋದು, ಇಲ್ಲಿ 25/8 ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು PDF ಓಪನ್ ಆಗುತ್ತೆ. ಆ PDF ಅಲ್ಲಿ ಏನೇನಿದೆ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ನೋಡ್ಕೋಬೋದು, ಯು ಜಿ ಸಿ ಟಿ ಯು ಜಿ ನಿಟ್ 2025 ಎರಡನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿ ಪ್ರಕ್ಷಿತ. ನೋಡ್ಕೋಬೋದು, ಇಲ್ಲಿ ಅಂತಿಮ ಸಮಯಾವಕಾಶ ಇದು ನೋಡ್ಕೋಬೋದು. ಇದು ಲಾಸ್ಟ್ ಆಪ್ಷನ್, ಇದು ಲಾಸ್ಟ್ ಚಾನ್ಸು ಎಲ್ರಿಗೂ ಹೇಳ್ತಾ ಇದ್ದೀನಿ. ಮತ್ತೆ ವಿಸ್ತರಿಸಲಾಗುವುದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಇದು ಮತ್ತೆ ಎಕ್ಸ್ಟೆಂಡ್ ಆಗಲ್ಲ. ಸೊ ಇದೇ ಲಾಸ್ಟು. ನೋಡ್ಕೋಬೋದು, ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಏನೋ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ. ಇದು ಸೀಟ್ ಮ್ಯಾಟ್ರಿಕ್ಸ್ ಅವಾಗಲೇ ಬಂದಾಯಿತು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಬೇಡ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೊಸೀಜರು, ವೈದ್ಯಕೀಯ ಕೋರ್ಸ್ಗಳಿಗೆ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಇನ್ನೂ ಯಾರು ಮಾಡಿಲ್ಲ. ಸೊ ನಾಳೆವರೆಗೂ ಟೈಮ್ ಇದೆ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ಇದೆ. ನೀವು ಆರಾಮಾಗಿ ಮಾಡ್ಕೋಬೋದು. ಮತ್ತು ಆಪ್ಷನ್ ಟ್ರಿ ಇನ್ನೂ ಯಾರು ರಿಅರೇಂಜ್ ಮಾಡ್ಕೊಂಡಿಲ್ಲ ಅಥವಾ ಒಂದ್ಸಲ ಎಲ್ಲರೂ ಚಾಯ್ಸ್ ಸೆಕೆಂಡ್ ರೌಂಡ್ ಯಾರು ಬಂದಿದ್ದೀರಾ ಒಂದ್ಸಲ ಎಲ್ಲರೂ ಅಪ್ಡೇಟ್ ಕೊಟ್ಟುಬಿಡಿ. ಲಾಗಿನ್ ಆಗಿ ಅಪ್ಡೇಟ್ ಕೊಟ್ಟುಬಿಡಿ. ನಿಮಗೆ ಅಮೌಂಟ್ ಕೇಳಲ್ಲ, ಏನೂ ಕೇಳಲ್ಲ. ಜಸ್ಟ್ ಒಂದ್ಸಲ ಎಲ್ಲರೂ ಅಪ್ಡೇಟ್ ಆಗಿಬಿಡ್ರಿ, ಏನೂ ತೊಂದರೆ ಬೇಡ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ವೆರಿ ಇಂಪಾರ್ಟೆಂಟು. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಅಥವಾ ಚಾಯ್ಸ್ 2 ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 26/8/2025 ಬೆಳಗ್ಗೆ 11 ಗಂಟೆವರೆಗೆ KA ಬೆಂಗಳೂರು ಇಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ. ಸೊ ಇಲ್ಲಿ ನೋಡ್ಕೋಬೋದು, ಫೈನ್ ಕೂಡ ಇರುತ್ತೆ. ಇವಾಗ ಚಾಯ್ಸ್ 2 ಮತ್ತು ಇವಾಗ ಚಾಯ್ಸ್ 1 ಚಾಯ್ಸ್ 2 ಕೊಟ್ಟವ್ರು ಏನಪ್ಪ ಅಂದರೆ ಅಕಸ್ಮಾತ್ ನಿಮಗೆ ಚಾಯ್ಸ್ 1 ಚಾಯ್ಸ್ 2 ನನಗೆ ಬೇಡ, ನಾನು ಇದು ಕ್ಯಾನ್ಸಲ್ ಮಾಡ್ತೀನಿ ಅಂತಂದರೆ ನೀವು KA ಹೋಗಿ ಕ್ಯಾನ್ಸಲ್ ಮಾಡಿಸ್ಬೋದು. ಬಟ್ ಫೈನ್ ಕಟ್ಟಬೇಕಾಗುತ್ತೆ. ಇಲ್ಲಿ ಅವರೇ ಹೇಳಿದ್ದಾರೆ, ನೋಡ್ಕೋಬೋದು, ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟು, ಎಲ್ರಿಗೂ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇ ಸುತ್ತಿನ ಅಣುಕು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ. ಸೊ ಏನಪ್ಪ ಅಂದರೆ ಇವಾಗ ಸೆಕೆಂಡ್ ರೌಂಡು ಎಲ್ಲ ನಾಳೆ ಮುಗಿಯುತ್ತೆ. ಸೊ ಮುಗಿದ ಮೇಲೆ ಏನಂದರೆ ನಿಮಗೆ ನೆಕ್ಸ್ಟು ಇವಾಗ 26, 27, 28, 29. ಸೊ 29 ಅಂದರೆ 29 ಮಧ್ಯಾಹ್ನ 1 ಗಂಟೆ ನಂತರ ಏನಪ್ಪ ಅಂದರೆ ನಿಮಗೆ ತಾತ್ಕಾಲಿಕ ರಿಸಲ್ಟ್ ಬರುತ್ತೆ. ತಾತ್ಕಾಲಿಕ ಅಂದರೆ ಜಸ್ಟ್ ಪ್ರಾವಿಷನಲ್, ಅದು ಫೈನಲ್ ಅಲ್ಲ. ಸೊ ಫೈನಲ್ ಯಾವಾಗ ಬರುತ್ತೆ ಅಂದರೆ ನೋಡ್ಕೋಬೋದು, ಇಲ್ಲಿ ಎರಡನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ತಿಳಿಸಲಾಗುವುದು. ಅದು ಆಮೇಲೆ ಹೇಳ್ತಾರೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಂದರೆ ಯು ಜಿ ಸಿ ಟಿ 2025 ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರದ ಪ್ರಕ್ರಿಯೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಯು ಜಿ ಸಿ ಟಿ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನೋಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸೊ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇವಾಗ ರಿಸಲ್ಟ್ ಬಂದ ಮೇಲೆ ಸೊ ನಿಮ್ಗೆ ಏನೇನಿರುತ್ತೆ ಅಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಕೊಳ್ಳೋಕ್ಕೆ ಅಷ್ಟೇ ಅವಕಾಶ ಇರುತ್ತೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಅವಕಾಶ ಇರಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಚಾಯ್ಸ್ 1 ಕೊಟ್ಟು ಅಥವಾ ಚಾಯ್ಸ್ 1 ಏನಂದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟ್ ಚಾಯ್ಸ್ 4 ಕೊಟ್ಟು ಕೆ ಎಯಿಂದ ಎಕ್ಸಿಸ್ಟ್ ಆಗ್ಬೋದು. ಇದು ಎಷ್ಟು ನಿಮ್ಮ ಕಡೆ ಆಪ್ಷನ್ಸ್ ಇರೋದು ಗಮನಿಸಿ. ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಯ್ಕೆ ಲಭ್ಯ ಇರೋದಿಲ್ಲ. ಇವಾಗಲೇ ಹೇಳಿದೆ, ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಏನಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಇರೋದಿಲ್ಲ. ಚಾಯ್ಸ್
ಚಾಯ್ಸ್ 1 ಕೊಟ್ಟು ನಿಮಗೆ ಕಾಲೇಜ್ ಸಿಕ್ಕಿರೋ ಡೈರೆಕ್ಟ್ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿಬಿಡಿ. ಚಾಯ್ಸ್ 4 ಅಕಸ್ಮಾತ್ ನಿಮಗೆ ಕಾಲೇಜ್ ಇಷ್ಟ ಇಲ್ಲ, ದೂರ ಆಗುತ್ತೆ ಅಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಸ್ಟ್ ಆಗ್ಬೋದು. ಬೇರೆ ಆಪ್ಷನಲ್ಲಿ ಯಾವುದೂ ಇಲ್ಲ. ಅವರೇ ಕೆ ಎದವರು ಹೇಳಿದ್ದಾರೆ. ಸೊ ನೆಕ್ಸ್ಟು ಸೆಕೆಂಡ್ ಒಂದು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು 3ನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಇವಾಗ ಚಾಯ್ಸ್ 1 ಕೊಟ್ಟು ಕಾಲೇಜಲ್ಲಿ ಆಲ್ರೆಡಿ ಅಡ್ಮಿಷನ್ ಆಗಿರ್ತೀರಾ. ಸೊ ನೀವು ಅಡ್ಮಿಷನ್ ಆಗಿರ್ತೀರ, ಬಟ್ ಸಮ್ ಇಂಪಾರ್ಟೆಂಟ್ ಕಂಡೀಷನ್ಸ್ ಇರುತ್ತೆ. ನೀವು ಅಕಸ್ಮಾತ್ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎ ಕಡೆಯಿಂದ ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಎದವರು ಹೇಳಿದ್ದಾರೆ. ನೋಡ್ಕೋಬೋದು. ಈ PDF ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗಲಿ. ವಿಡಿಯೋ ಕೂಡ ಎಲ್ರಿಗೂ ಶೇರ್ ಮಾಡಿರಿ. ಯಾಕಂದರೆ ಇದರಲ್ಲಿ ಒಂದು ಥರ್ಡ್ ಪಾಯಿಂಟ್ ಇದೆ. ಥರ್ಡ್ ಪಾಯಿಂಟ್ ಕೆಳಗಡೆ ಒಂದು ಪಾಯಿಂಟ್ಸ್ ಇದೆ, ನೋಡ್ಕೋಬೋದು. ಇಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಮತ್ತು ಚಾಯ್ಸ್ 2 ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು. ಇವಾಗೇನು ಚಾಯ್ಸ್ 1 ಚಾಯ್ಸ್ 2 ಕೊಟ್ಟಿದ್ರಲ್ಲ, ನೀವು ಅಕಸ್ಮಾತ್ ಕ್ಯಾನ್ಸಲ್ ಮಾಡಿಸ್ಬೇಕಂದ್ರೆ ಹೋಗಲೇಬೇಕು. ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೇಕು. ನೀವೇ ಯಾರು ಕ್ಯಾಂಡಿಡೇಟ್ ಇದ್ದರೆ ಅವರೇ ಹೋಗಬೇಕು. ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಬೆಂಗಳೂರು ಇಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ಎಷ್ಟು ಮತ್ತು ಫೈನ್ ಕೂಡ ಕಟ್ಟಬೇಕಾಗುತ್ತೆ ಕಡೆಯಿಂದ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟು ಅಪ್ಡೇಟು ಮತ್ತು ಗಮನಿಸಿ ಅಂತ ಹೇಳಿದೆ. ಇದು ಕೂಡ 2 ಇಂಪಾರ್ಟೆಂಟು. ಇವಾಗ ರಿಸಲ್ಟ್ ಬಂದ ಮೇಲೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಅಂದರೆ ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಮಾಡಿಕೊಳ್ಳೋಕ್ಕೆ ಲಭ್ಯವಿರೋದಿಲ್ಲ, ಚಾನ್ಸ್ ಇರಲ್ಲ. ನೀವು ಡೈರೆಕ್ಟ್ ಚಾಯ್ಸ್ 1 ಅಥವಾ ಚಾಯ್ಸ್ 4 ಆಯ್ಕೆ ಮಾಡ್ಕೋಬೇಕು. ಎಷ್ಟು ನಿಮ್ಗೆ ಪ್ರೊಸೀಜರು. ಸೊ ಎಷ್ಟು ಇವತ್ತಿನ ಅಪ್ಡೇಟ್ಸು ಕಡೆಯಿಂದ. ಮತ್ತು ಆಪ್ಷನ್ ಟ್ರೈ ನೀವು ಯಾರು ಮಾಡಿಲ್ಲ, ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಲಾಗಿನ್ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಟ್ರೈ ಮಾಡ್ತಾಯಿರಿ, ಆಗುತ್ತೆ. ಏನಾಗಲ್ಲ, ಸರ್ವರ್ ಬ್ಯೂಸಿ ಇರುತ್ತೆ, ತಕ್ಷಣ ಓಪನ್ ಆಗುತ್ತೆ, ಏನಾಗಲ್ಲ. ಟ್ರೈ ಮಾಡ್ತಾಯಿರಿ, ಓಪನ್ ಆಗುತ್ತೆ. ಸೊ ನಾಳೆವರೆಗೂ ಟೈಮ್ ಇದೆ. ನಾಳೆ ಏನಪ್ಪ ಅಂದರೆ 1 ಗಂಟೆವರೆಗೂ ಟೈಮ್ ಇದೆ, ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಪ್ರೊಸೀಜರ್ ನಾನು ಮತ್ತೆ ನಾಳೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ. ಟೇಕ್ ಕೇರ್, ಬಾಯ್.